Hi friends, Namaskara. Welcome back to my channel. Welcome to another vlog. ಇವತ್ತು ನಾವು ಸ್ಟಾಕ್ಹೋಮ್ಗೆ ಟೆಂಪಲ್ಸ್ ಹೋಗ್ತಾ ಇದೀವಿ. ಒಂದು ಗಣಪತಿ ಟೆಂಪಲ್ ಗೆ ಹೋಗ್ತಾ ಇದೀವಿ, ಇನ್ನೊಂದು ಇಸ್ಕಾನ್ ಟೆಂಪಲ್ ಗೆ ಹೋಗ್ತಾ ಇದೀವಿ. ಬನ್ನಿ ಸ್ವೀಡನ್ ನಲ್ಲಿ ದೇವಸ್ಥಾನಗಳು ಹೇಗಿರುತ್ತೆ ಅಂತ ನಾನು ಈ ವಿಡಿಯೋನಲ್ಲಿ ನಿಮಗೆ ತೋರಿಸ್ತೀನಿ. ಬೆಳಗ್ಗೆ 7:30 ಆಗಿದೆ, ನಾವೆಲ್ಲ ರೆಡಿ ಆಗಿದ್ದೀವಿ. ನನ್ನ ಮಗಳು ಕೂಡ ರೆಡಿ ಆಗಿದ್ದಾಳೆ. ನನ್ನ ಹಸ್ಬೆಂಡ್ ಫಾರ್ಮಲ್ಸ್ ಹಾಕಿ ರೆಡಿ ಆಗಿದ್ದಾರೆ. ಬನ್ನಿ, ಎಲ್ಲಿ ಹೋಗ್ತಾ ಇದೀಯಾರಿ? ಅದನ್ನ ಗಣಪತಿ ಟೆಂಪಲ್ ಇದೆ. ಹೌದಾ? ಏನ್ ಮಾಡ್ತೀಯ ಟೆಂಪಲ್ ಅಲ್ಲಿ? ನೋಡಿ, ಈ ರೀತಿ ಜಾಕೆಟ್ ಹಾಕೊಂಡು ಹೋಗ್ತಾ ಇದೀವಿ. ಎಲ್ಲ ರೆಡಿ ಆಗ್ಬಿಟ್ಟು ಜಾಕೆಟ್, ಶೂ. ನೋಡಿ, ಸ್ವಲ್ಪ ಸ್ವಲ್ಪ ಸ್ನೋ ಬಂದಿದೆ. ನಾವು 10:30ಗೆ ರೀಚ್ ಆದ್ವಿ. ಇದು ಬಂದು ಅವ್ರದ್ದು ಹೊಸ ಕಾರ್ ಪೂಜೆನೂ ಮಾಡಬೇಕಾಗಿತ್ತು. ಹಾಗಾಗಿ ಮೊದಲಿಗೆ ನಾವು ಗಣಪತಿ ಟೆಂಪಲಿಗೆ ಬಂದ್ವಿ. 10:30ಗೆ ಬರೋದಕ್ಕೆ ಹೇಳಿದ್ರು, ಬಟ್ ಪೂಜಾರಿ ಬರುವಷ್ಟರಲ್ಲಿ 12 ಗಂಟೆ ಆಯಿತು. ನೋಡಿ, ಇದು ಬಂದು ಗಣಪತಿ ಟೆಂಪಲ್ಲು. ಇದು ಬಿಲ್ಡಿಂಗ್ ಥರನೇ ಇದೆ ಆಚೆ ಕಡೆ, ಬಟ್ ಒಳಗಡೆ ಎಲ್ಲ ಗೋಪುರ ಆಗಿ ಪ್ರಾಪರ್ ಟೆಂಪಲ್ ಥರ ಇತ್ತು. ನಾನು ಫಸ್ಟ್ ಟೈಮು ಸ್ವೀಡನಲ್ಲಿ ಟೆಂಪಲಿಗೆ ಹೋಗ್ತಾ ಇರೋದು. ಇದು ಮೇನ್ ಗಣಪತಿ ಇದೆ, ಬಟ್ ಈಶ್ವರ, ಲಕ್ಷ್ಮಿ, ನವಗ್ರಹ ಎಲ್ಲ ದೇವರುಗಳು ಕೂಡ ಇತ್ತು. ಟೆಂಪಲ್ ಓಪನ್ ಇತ್ತು, ಹಾಗಾಗಿ ನಾವು ಅಲ್ಲೇ ವೇಟ್ ಮಾಡಿದ್ವಿ. ಆ್ಯಕ್ಚುಲಿ ಇದು ಬಂದು ಶ್ರೀಲಂಕನ್ ಅವ್ರದ್ದು ಅನಿಸುತ್ತೆ. ಎಲ್ಲ ತಮಿಳಲ್ಲಿತ್ತು. ಆಮೇಲೆ ಅಲ್ಲಿರೋರೆಲ್ಲ ತಮಿಳೇ ಮಾತಾಡ್ತಾ ಇದ್ರು. ದೊಡ್ಡದಾಗಿತ್ತು ಹಾಲು, ಸೊ ಮಕ್ಕಳು ಎಲ್ಲ ಆಟ ಆಡ್ತಾ ಇದ್ರು. ಆ್ಯಕ್ಚುಲಿ ಟೆಂಪಲ್ ಓಪನ್ ಬಂತು 11 ಗಂಟೆ ಅಂತ ಹೇಳಿದ್ರು. ಕಾರ್ ಪೂಜೆ 11 ಗಂಟೆ ಬಿಫೋರ್ ಮಾಡ್ತೀವಿ ಅಂತ ಹೇಳಿದ್ರು. ನೋಡಿದ್ರೆ ಪೂಜಾರಿ ಬಂದೇ ಇಲ್ಲ. ನಾವು 12 ಗಂಟೆವರೆಗೂ ವೇಟ್ ಮಾಡಿದ್ವಿ. ಅವ್ರು ಆಮೇಲೆ ಬಂದ್ಬಿಟ್ಟು ಒಂದು 2 ನಿಮಿಷದಲ್ಲಿ ಚಕ್ ಅಂತ ಕಾರ್ ಪೂಜೆ ಮಾಡಿ ಮುಗಿಸ್ಬಿಟ್ರು. ಅದಾದ ನಂತರ ಅವ್ರದ್ದು ಟೆಂಪಲ್ ಅಲ್ಲಿರೋ ಎಲ್ಲಾ ದೇವರುಗಳನ್ನ ಪೂಜೆ ಮಾಡ್ತಾ ಇದ್ರು. ಗಣಪತಿಗೆ ಅಭಿಷೇಕ ಇತ್ತು, ತುಂಬಾ ಚೆನ್ನಾಗಿ ಮಾಡಿದ್ರು. ಎಲ್ಲಾನು ನಾವು ನೋಡಬಹುದು. ಅಂದ್ರೆ ಅವರು ಕರ್ಟನ್ ಕ್ಲೋಸ್ ಮಾಡೇನು ಮಾಡ್ತಾ ಇರಲಿಲ್ಲ. ಆಮೇಲೆ ಅರ್ಚನೆ ಎಲ್ಲ ಮಾಡಿಸ್ಕೊಂಡ್ವಿ ನಾವು ಕೂಡ. ಪೂಜೆ ಎಲ್ಲ ಮುಗಿಸೋ ಅಷ್ಟರಲ್ಲಿ 1:30 ಆಯಿತು. ಜನ ಎಲ್ಲ ಆವಾಗ ಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ನಮಗಿದು ಗೊತ್ತಿಲ್ಲ, ಸೊ ನಾವು ಬೇಗನೆ ಬಂದುಬಿಟ್ಟಿದ್ವಿ. ಅಲ್ಲಿ ಚಾಪೆಗಳೆಲ್ಲ ಇಟ್ಟಿದ್ದಾರೆ, ಸೊ ನಾವು ಚಾಪೆ ಹಾಸ್ಕೊಂಡೆಲ್ಲ ಕುತ್ಕೊಂಡಿದ್ವಿ. ಆ್ಯಕ್ಚುಲಿ ಪೂಜೆ ಮುಗಿದ ನಂತರ ಪ್ರಸಾದ ಸ್ವೀಕರಿಸೋಗಿ ಅಂತ ಹೇಳಿದ್ರು. ಸೊ ನಾವು ಪ್ರಸಾದನೂ ಸ್ವೀಕರಿಸಿ, ಅಂದರೆ ಕಂಪ್ಲೀಟ್ ಊಟ ಇತ್ತು, ಅನ್ನದಾನಂ ಇತ್ತು. ಸೊ ಊಟ ಅಲ್ಲೇ ನಾವು ಮುಗಿಸ್ಕೊಂಡು ನಂತರ ನಾವು ಇಸ್ಕಾನ್ ಟೆಂಪಲ್ಲಿಗೆ ಹೊರಟ್ವಿ. ಇಷ್ಟೊತ್ತಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ. ನಾವು ಅಂದ್ಕೊಂಡಿದ್ದು ಇಸ್ಕಾನಲ್ಲಿ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡೋಣ ಅಂತ, ಬಟ್ ಇದು ವೈಸ್ ವರ್ಷ ಆಗಿಬಿಡ್ತು ನಮಗೆ. ಇಲ್ಲಿ ಹೂವಿನ ಮಾಲೆ, ಹೂಗಳೆಲ್ಲ ಸಿಗೋದು ತುಂಬ ಕಷ್ಟ, ಅದು ವಿಂಟರ್ ಸೀಸನಲ್ಲಿ. ಸೊ ಜಸ್ಟ್ ಸ್ವಲ್ಪ ಹೂವಿನ ಪೆಟಲ್ಸ್ ಎಲ್ಲ ಹಾಕಿಬಿಟ್ಟು ಓಂ ಅಂತ ಬರೆದು ವೀಲ್ಸಿಗೆ ನಿಂಬೆಹಣ್ಣು ಹಾಕಿ ಪೂಜೆ ಮಾಡಿದ್ರು. ಬನ್ನಿ. ನೋಡಿ, ಎಲ್ಲರೂ ಪ್ರಸಾದ ಅಲ್ಲಿಂದ 40 ಮಿನಿಟ್ಸ್ ಡ್ರೈವು ಇಸ್ಕಾನ್ ಟೆಂಪಲ್ಲು. ಈ ಇಸ್ಕಾನ್ ಟೆಂಪಲ್ಲು ನೋಡಿ ಈ ರೀತಿ ಆಚೆ ಕಡೆ ಇದೆ. ಕಂಪ್ಲೀಟ್ ಲೇಕ್ ಮತ್ತು ಫಾರೆಸ್ಟ್ ಮಧ್ಯ ಇದೆ. ಸಖತ್ತಾಗಿದೆ. ಆ್ಯಕ್ಚುಲಿ ಇಲ್ಲಿ ನಾವು ಸ್ಟೇ ಕೂಡ ಮಾಡಬಹುದು, ಬಟ್ ಈ ವಿಂಟರ್ ಸೀಸನಲ್ಲಿ ಸ್ಟೇ ಮಾಡಿದರೆ ಅಷ್ಟು ಚೆನ್ನಾಗಿರಲ್ಲ. ಸಮ್ಮರಲ್ಲಿ ಸ್ಟೇ ಮಾಡೋಣ ಅಂತ ಅಂದ್ಕೊಂಡ್ವಿ ನಾವು. ಇದು ಕೂಡ ನೋಡಿ ಆಚೆ ಕಡೆಯಿಂದ ನಿಮಗೆ ಬಿಲ್ಡಿಂಗ್ ಥರನೇ ಅನಿಸುತ್ತೆ, ಮನೆ ಥರನೇ ಅನಿಸುತ್ತೆ. ಇಲ್ಲಿ ನಾವು ಮುಂಚೆನೇ ಇನ್ಫಾರ್ಮ್ ಮಾಡಿದ್ರೆ ಭಜನೆ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಇವಾಗೂ ನಾವು ಹೋದ ತಕ್ಷಣ ಕೂಡ ಇನ್ಫಾರ್ಮ್ ಮಾಡಬಹುದಾಗಿತ್ತು, ಬಟ್ ಆಲ್ರೆಡಿ ಲೇಟ್ ಆಗಿತ್ತು ಅಂದ್ಬಿಟ್ಟು ನಾವು ಭಜನೆಯನ್ನು ಆಪ್ಟ್ ಮಾಡಲಿಲ್ಲ. ಹೋಗ್ತಾ ಇದ್ದೀವಿ. ಪ್ಲೇ ರೂಮ್ ಅಂತ, ಪಂಚತತ್ವ ರೂಮು. ಎಷ್ಟು ದೊಡ್ಡದಿದೆ ಇದು?
ಇಲ್ಲಿ ಒಳಗಡೆ ಸುಮಾರು ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮತ್ತು ಬೇಕ್ರಿ ಎಲ್ಲನೂ ಇದೆ. ಬಟ್ 12 ಗಂಟೆ ಒಳಗೇ ನಾವು ಬರೋ ಅಷ್ಟರಲ್ಲಿ 3 ಗಂಟೆ ಆಗಿಬಿಟ್ಟಿತ್ತು. ಸೊ ಎಲ್ಲನೂ ಕ್ಲೋಸ್ ಆಗಿತ್ತು. ಇಲ್ಲೆಲ್ಲ ತುಂಬ ಸುಂದರವಾದ ಪೇಂಟಿಂಗ್ಸ್ಗಳೆಲ್ಲ ಹಾಕಿದ್ರು ಮತ್ತು ವಿಷ್ಣುದು ದಶಾವತಾರದು ಪೇಂಟಿಂಗ್ಸ್ ಕೂಡ ಹಾಕಿದ್ರು. ತುಂಬ ಬ್ಯೂಟಿಫುಲ್ ಆಗಿತ್ತು. ಸೊ ಇಲ್ಲಿ ನಾವು ಪೇಂಟಿಂಗ್ಸ್ ಎಲ್ಲ ನೋಡಿಕೊಂಡು ಸುಮಾರು ಹೊತ್ತು ಇಲ್ಲಿ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಆ್ಯಕ್ಚುಲಿ. ನನ್ನ ಮಗಳಿಗೆ ಇವಾಗ ವಿಷ್ಣುದು ದಶಾವತಾರ ಗೊತ್ತು. ಸೊ ಹಾಗಾಗಿ ಅವಳು ಬಂದು ಕೇಳ್ತಾ ಇದ್ಲು ಬೋರಲ್ಲಿ, ಟಾಟಾಯ್ಸ್ ಎಲ್ಲಿ, ಫಿಶ್ ಎಲ್ಲಿ ಅಂತ. ಬನ್ನಿ ನಾನೊಂದು ದಶಾವತಾರ ಪಿಕ್ಚರ್ಸ್ನ ತೋರಿಸ್ತೀನಿ. ಇದು ಬಂದು ವರಾಹ ಅವತಾರ. ಇದು ಆ್ಯಕ್ಚುಲಿ 3ನೇ ಅವತಾರ ಬರೋದು. ಮೊದಲನೇದು ಬಂದು ಮತ್ಸ್ಯ ಅವತಾರ, 2ನೇದು ಬಂದು ಕೂರ್ಮ ಅವತಾರ, 3ನೇದು ವರಾಹ ಅವತಾರ, 4ನೇದು ಬಂದು ನರಸಿಂಹ ಅವತಾರ, 5ನೇದು ಇದು ವಾಮನ ಅವತಾರ. ಈ ಕಡೆ ರಿಮೇನಿಂಗ್ ಅವತಾರಸ್ ಹಾಕಿದ್ದಾರೆ. 6ನೇದು ಬಂದು ಲಾರ್ಡ್ ಪರಶುರಾಮ, ಅದಾದಮೇಲೆ ಶ್ರೀರಾಮ ಅವತಾರ, ಅದಾದಮೇಲೆ ಶ್ರೀಕೃಷ್ಣ, ಅದಾದಮೇಲೆ ಲಾರ್ಡ್ ಬುದ್ಧ, ಆಮೇಲೆ ಕಲ್ಕಿ ಕೂಡ ತೋರಿಸಿದ್ದಾರೆ. ಸ್ವಾಮಿ ನೋಡಿದ್ಯಾ? ಇವರು ಸ್ವಾಮಿ. ಸ್ವಾಮಿ ಅವರು ಬಾಯ್. ಈ ಕಡೆ ಬಾ, ದಿಸ್ ಸೈಡ್, ಕೃಷ್ಣ ಸೈಡ್ ಬಾ. ಅಲ್ಲೆಲ್ಲಿ ರೊಟೇಟ್ ಮಾಡಿ, ರೊಟೇಟ್ ಮಾಡಬೇಕಾ? ಸ್ವಲ್ಪ ಹೊತ್ತು ಅಲ್ಲೇ ನಾವು ಕೂತ್ಕೊಂಡ್ವಿ. ತುಂಬ ಪ್ರಶಾಂತವಾಗಿ ಅನಿಸ್ತಾ ಇತ್ತು. ಅದಾದ ನಂತರ ನಾವು ಗೋಶಾಲೆಗೆ ಹೋಗೋಣ ಅಂತ ಹೊರಟ್ವಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಡೈನಿಂಗ್ ಏರಿಯಾ. ಇಲ್ಲಿ ಕೂಡ ಪ್ರಸಾದ ಇರುತ್ತೆ. ಸಂಡೇ ಫೀಸ್ಟ್ ಇರುತ್ತೆ. ಸೊ ಇವತ್ತು ಕೂಡ ನೀವು ಅಲ್ಲಿ ನೋಡ್ತಾ ಇರ್ಬೋದು, ಅಲ್ಲಿ ಬಫೆ ಥರ ಇಟ್ಟಿದ್ದಾರೆ. ಸಾತ್ವಿಕ್ ಫುಡ್ ಇರುತ್ತೆ. ಬಟ್ ನಾವು ಬರೋ ಅಷ್ಟರಲ್ಲಿ ಎಲ್ಲ ಮುಗ್ದಿತ್ತು. ನಾವು ಲೇಟಾಗಿ ಬಂದ್ವಿ. 1 o'clock ಅಷ್ಟರಲ್ಲಿ ಊಟ ಎಲ್ಲ ಇರುತ್ತೆ ಇಲ್ಲಿ. ಸೊ ನಾವು ಇವಾಗ ಗೋಶಾಲೆಗೆ ಹೋಗ್ತಾ ಇದ್ದೀವಿ. ಇದು ಬಂದು ಗೋಶಾಲಾ ಬಿಲ್ಡಿಂಗ್. ಅಲ್ಲಿಂದ ಒಂದು 2 minutes ಕಾರಲ್ಲಿ ಬಂದರೆ, ನಡ್ಕೊಂಡು ಬರ್ಬೋದು. ಚಳಿ ಇದೆ ಅಂದ್ಬಿಟ್ಟು ನಾವು ಕಾರಲ್ಲೇ ಬಂದ್ವಿ. ಸುಮಾರು ಹಸುಗಳಿತ್ತು, ಕರುಗಳು ಕೂಡ ಇತ್ತು. ಎಷ್ಟು ಹ್ಯೂಜ್ ಹಸುಗಳಿತ್ತು ಅಂದರೆ ನೀವು ನೋಡ್ತಾ ಇರ್ಬೋದು. ಅಲ್ಲೇ ಕೂಡ ಸೊಪ್ಪೆಲ್ಲ ಇಟ್ಟಿರ್ತಾರೆ, ನಾವು ಫೀಡ್ ಮಾಡಬಹುದು. ನಾವು ಬನಾನಾ ತೊಗೊಂಡು ಬಂದಿದ್ವಿ. ಅವರು ಆರ್ಗ್ಯಾನಿಕ್ ಬನಾನಾ ಇದ್ದರೆ ವಿತ್ ಸಿಪ್ಪೆ ತಿನ್ನಿಸಿ, ನಾರ್ಮಲ್ ಬನಾನಾ ಇದ್ದರೆ ನೀವು ಸಿಪ್ಪೆನ ತೆಗ್ದುಬಿಟ್ಟು ತಿನ್ನಿಸಿ ಅಂತ ಹೇಳಿದ್ರು. ಸೊ ಹಾಗಾಗಿ ನಾವು ಸಿಪ್ಪೆನ ತೆಗ್ದುಬಿಟ್ಟು ಹಸುಗಳಿಗೆಲ್ಲ ತಿನ್ನಿಸಿದ್ವಿ. ಅಲ್ಲಿ ನೋಡಿ ಗುಲ್ಕು ಎದ್ಕೊಂಡಿಲ್ಲೇ ಇದ್ದಾಳೆ. ಗುಲ್ಕು ಅಲ್ಲಿ ಸ್ಮಾಲ್ ಕೌ ಇದೆ, ಬಾ ತೋರಿಸ್ತೀನಿ. ನಾನು ಎತ್ಕೊತೀನಿ, ಬಾ ಎತ್ಕೊಂತೀನಿ. ಎಷ್ಟು ದೊಡ್ಡದಿದ್ದಾನೆ ಇವನು. ಹಾಯ್ ಲಲಿತಾ. ನೇಮ್ ಹಾಕಿದಾರಾ? ಇಲ್ಲಿ ನೋಡಿ, ಇಲ್ಲಿ ಎಷ್ಟು ದೊಡ್ಡ ದೊಡ್ಡ ಹಸುಗಳು. ದಿಸ್ ಇಸ್ ಆಕ್ಸ್. ಬಂತು 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 ಬಾಚೆ. ಅಲ್ಲಿ ಬ್ರಷ್ಗಳು ಕೂಡ ಇಟ್ಟಿದ್ರು. ಅವಕ್ಕೆಲ್ಲ ನಾವು ಈ ರೀತಿ ಬ್ರಷ್ ಮಾಡ್ಬೋದು. ಸೊ ದ್ಯಾಟ್ ಖುಷಿ ಆಗುತ್ತೆ. ಅಂದರೆ ನಾವು ಕೈಯಿಂದನೇ ಹಿಂಗೆ ಸವರ್ತೀವಲ್ಲ, ಅದ್ರ ಬದಲು ಬ್ರಷಿಂದ ಈ ರೀತಿ ಮಾಡಬೇಕಾಗತ್ತೆ. ಅಲ್ಲಿ ಹಸುಗಳಿಗೆಲ್ಲ ಇಂಡಿಯನ್ ನೇಮ್ ಇಟ್ಟಿದ್ದಾರೆ. ಲೈಕ್ ಲಕ್ಷ್ಮಿ, ಲಲಿತಾ, ಗಂಗಾ, ಈ ಥರ ಎಲ್ಲ ಇಟ್ಟಿದ್ರು. ಪನ್ನೀರು
Yeah, you have pedas? Pedas? Peda. I don't have burfi. No. But I have ghee if anyone wants any ghee. That's tuppa also. ಅಲ್ಲಿಂದ ಬಟರು ಪನ್ನೀರ್ನ ಎಲ್ಲ ನಾವು ಖರೀದಿ ಮಾಡಿ ಇಲ್ಲಿ ಶ್ರೀಲಂಕನ್ ರೆಸ್ಟೋರೆಂಟ್ಗೆ ಊಟಕ್ಕೆ ಬಂದ್ವಿ. ಆ್ಯಕ್ಚುಲಿ ಈ ರೆಸ್ಟೋರೆಂಟ್ ಪಕ್ಕನೇ ಒಂದು ಶ್ರೀಲಂಕನ್ ಸ್ಟೋರ್ ಇದೆ. ಆ ಸ್ಟೋರಲ್ಲಿ ಎಲ್ಲ ಇಂಡಿಯನ್ ಐಟಮ್ಸು, ಗ್ರಾಸರೀಸು, ತರಕಾರಿಗಳು ಎಲ್ಲನೂ ಸಿಗುತ್ತೆ. ಸೊ ಮೊದಲಿಗೆ ನಾವಲ್ಲಿ ಶಾಪಿಂಗಿಗೆ ಹೋದ್ವಿ. ಇದು ಬಂದು ಇಂಡಿಯನ್ ಶ್ರೀಲಂಕನ್ ಏಷ್ಯನ್ ಸ್ಟೋರು. ನಿಮಗೆ ಏನೇನು ಸಿಗುತ್ತೆ ಅಂತ ನಾನು ನೋಡ್ತೀನಿ. ಇಂಡಿಯನ್ ಐಟಮ್ ಎಲ್ಲನೂ ಸಿಗುತ್ತೆ. ಇಲ್ಲಿ ನೋಡಿ ದೇವ್ರ ಫೋಟೋಗೂ ಪೂಜಾ ಐಟಮ್ಸು ಎಲ್ಲ ಇದೆ. ಪಾಪಡ್ಸ್ ನೋಡಿ, ಖಾರದ ಮೆಂತೆ ಪುಡಿ, ಖಾರದ ಪುಡಿ, ಎಲ್ಲ ಮಸಾಲ ಪುಡಿಗಳಿದೆ ಇಲ್ಲಿ. ಏನು ಇಂಡಿಯಾದಲ್ಲಿ ಏನು ಸಿಗುತ್ತೆ ಎಲ್ಲನೂ ಇದೆ ಇಲ್ಲಿ. ರೈಸ್, ವೆರೈಟೀಸ್ ಆಫ್ ರೈಸ್ಗಳು ನೋಡಿ, ಗೋಧಿ ಹಿಟ್ಟು ನೋಡಿ, ಇಲ್ಲಿ ಚಕ್ಲಿ ಮಾಡೋದಿದೆ, ಪೊರ್ಕೆ ಇದೆ, ಎಲ್ಲ ಇಂಡಿಯನ್ ಸ್ನ್ಯಾಕ್ಸು, ಇಂಡಿಯನ್ ಬಿಸ್ಕೆಟ್ಸ್, ಕ್ರ್ಯಾಕ್ ಚಾಕ್ ಇದೆ ನೋಡಿ. ಎಲ್ಲ ನೀವೇ ಪ್ರಮೋಷನ್ ಬಂದಿದೆ. ಕುರ್ಕುರೆ ಇಂಡಿಯಾದಲ್ಲಿದೆ. ಇಲ್ಲಿ ನೋಡಿ ಪಾರ್ಲೇಜ್. ಇಂಡಿಯಾದಲ್ಲಿ ಇದೀವ ಸ್ವೀಡನ್ ಅಲ್ಲಿ ಇದೀವ ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ರಸಂ ಪೌಡ್ರು, ಮೊನಾಕೋ ಬಿಸ್ಕೆಟ್ಗಳು, ಕರ್ಪೂರ ಎಲ್ಲಾನು ಇದೆ. ಬೆಲ್ಲ ನೋಡಿ, ಗಂಗಾ ವಾಟರ್, ಗಂಗಾ ಜಲ ನೋಡಿ, ಜಾನ್ಸನ್ ಬೇಬಿ ಪೌಡ್ರು, ಬೆಲ್ಲ, ಅವಲಕ್ಕಿ. ಓ ಮೈ ಗಾಡ್, ಇಲ್ಲಿ ನೋಡಿ ಅರ್ಶದ ಕೊಂಬು. ಗರಂ ಮಸಾಲ ನಿಮಗೆ ಆಯಿಲ್ ಎಲ್ಲ ಇದೆ ಅನ್ಸುತ್ತೆ. ಜಿಂಜಿಲಿ ಆಯಿಲ್, ಎಲ್ಲ ಆಯಿಲ್. ಕೋಕೋನಟ್ ಮಿಲ್ಕ್ ಪೌಡರ್ ಅಂತ ಇದೆ ನೋಡಿ. ಕೋಕೋನಟ್ ಆಯಿಲ್, ಪಿಕಲ್ಸ್, ಓ ಗಾಡ್, ತುಪ್ಪ, GRB ತುಪ್ಪ ಇದೆ. ಇದೆಲ್ಲ ಪಿಕಲ್ಸ್ ಇದೆ. ವೆರೈಟೀಸ್ ಆಫ್ ಪಿಕಲ್ಸ್. ಇದು ಗುಲ್ಕುರು ಇಲ್ಲಿ ಇಂಡಿಯನಾ? ಗುಲ್ಕು ಇದೆ, ಬೇಕಾದ್ರೆ ತಗೊಂಡೋಗಿ ನಾವು ತಗೊಂಡೋಗೋಣ ಗುಲ್ಕುನ. ಶಾಪಿಂಗ್ ಮುಗಿಸ್ಕೊಂಡು ಇಲ್ಲಿ ಊಟಕ್ಕೆ ಬಂದ್ವಿ. ಇಲ್ಲಿ ಬಫೆ ಇದೆ, ನಾನ್ ವೆಜಿಟೇರಿಯನ್ ಬಫೆ ಇತ್ತು. ಮತ್ತು ಅಲಾಕಾಟಾಗಿ ನಾವು ದೋಸೆ, ಆನಿಯನ್ ದೋಸೆ, ವಡಾ, ಇಡ್ಲಿ, ಫ್ರೈಡ್ ರೈಸು, ಸುಮಾರು ಐಟಮ್ಸ್ ಎಲ್ಲನೂ ಆರ್ಡ್ರ್ ಮಾಡಬಹುದಾಗಿತ್ತು. ಸೊ ನಾವಿಲ್ಲಿ ಊಟ ಮಾಡಿದ್ವಿ. ಇನ್ನೊಂದು ತಿನ್ನಬೇಕು. ಆನಂದ ಶ್ರುತಿ ವೇಟ್ ಮಾಡ್ತಾ ಇದ್ದಾರೆ. ಅಲ್ಲಿ ನಾವು ಊಟ ಮುಗಿಸ್ಕೊಂಡು ಕೆಳಗಡೆ ಇನ್ನೊಂದು ಇಂಡಿಯನ್ ಸ್ವೀಟ್ಸ್ ಆ್ಯಂಡ್ ರೆಸ್ಟೋರೆಂಟ್ ಇತ್ತು. ಇಲ್ಲಿ ಸಿಕ್ಕಾಪಟ್ಟೆ ಸ್ವೀಟ್ಸ್ಗಳು ವೆರೈಟೀಸ್ ಇತ್ತು, ತುಂಬ ಟೇಸ್ಟಿಯಾಗೂ ಕೂಡ ಇತ್ತು. ನಾವು ಇಲ್ಲಿ ಸ್ವೀಟ್ಸ್ ಎಲ್ಲ ತಿಂದ್ವಿ. ಆ್ಯಕ್ಚುಲಿ ಇಲ್ಲಿ ಕೂಡ ಬಫೆ ಇರುತ್ತೆ, ಬಟ್ ಈವ್ನಿಂಗ್ಸ್ ಇರೋಲ್ಲ, ಮಧ್ಯಾಹ್ನ ಮತ್ತು ಬೆಳಗ್ಗೆ ಬ್ರಂಚ್ ಇರುತ್ತಂತೆ. ನೆಕ್ಸ್ಟ್ ಟೈಮ್ ನಾವು ಟ್ರೈ ಮಾಡಬೇಕು. ಆ್ಯಂಬಿಯನ್ಸ್ ಮಾತ್ರ ತುಂಬ ಚೆನ್ನಾಗಿತ್ತು. ಸ್ವೀಟ್ಸ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಅಂದರೆ ವೇಟ್, ತೂಕ ಲೆಕ್ಕದಲ್ಲಿ ನಾವು ಸ್ವೀಟ್ಸ್ನ ಪ್ಲೇಟಲ್ಲಿ ಹಾಕೋಬೇಕು. ಅದು ಎಷ್ಟು ವೇ ಮಾಡುತ್ತೆ ಅದ್ರ ಪ್ರಕಾರ ಪೇ ಮಾಡಬೇಕು. ಅದಾದ ನಂತರ ಇಲ್ಲಿ ಫ್ಲವರಿಂದ ತುಂಬ ಡೆಕೋರೇಷನ್ ಎಲ್ಲ ಮಾಡಿದರು. ಮೇ ಬಿ ಇದು ಒಂಥರ ಪಾರ್ಟೀಸ್ ಮಾಡ್ಬೋದು, ಲೈಕ್ ಬರ್ಡೇ ಪಾರ್ಟೀಸು, ವೆಡ್ಡಿಂಗ್ಸ್ ಎಲ್ಲ ಮಾಡೋದಕ್ಕೆ. ಹಾಗಾಗಿ ತುಂಬ ಬ್ಯೂಟಿಫುಲ್ಲಾಗಿ ಡೆಕೋರೇಷನ್ ಎಲ್ಲ ಮಾಡಿದರು. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದಾಗಿತ್ತು ನಮ್ಮ ಇವತ್ತಿನ ಡೇ ಔಟಿಂಗು. ನಿಮಗೆ ಈ ವಿಡಿಯೋ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆಲ್ ಮೈ ವಿಡಿಯೋಸ್. ಸ್ಟೇ ಟ್ಯೂನ್ ಫಾರ್ ಮೈ ಇಂಡಿಯಾ ವ್ಲಾಗ್ಸು. ನಾನು ಬೇಗ ಇಂಡಿಯಾಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ. ಇನ್ಮೇಲೆ 1 ಮಂತ್ ನಿಮಗೆ ಇಂಡಿಯಾ ಕಂಟೆಂಟ್ ಇರುತ್ತೆ. ಬಾಯ್. Like, share, subscribe.